ಇಂದಿನ ತರಗತಿಯಲ್ಲಿ ರೇಖಾಗಣಿತದ ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಲಂಬಕೋನಕ್ಕೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಅನುಪಾತಗಳನ್ನು ಬರೆಯುವಂತಹ ವಿಧಾನಗಳನ್ನ ಮತ್ತು ಅನುಪಾತಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ 11.1 ಕೆಲವೊಂದು ಅಭ್ಯಾಸದ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಆ ಅಭ್ಯಾಸದ ಹೆಚ್ಚು ಕಡಿಮೆ 8ರಿಂದ 10 ಲೆಕ್ಕವನ್ನು ಬಿಡಿಸಿ ತೋರಿಸಿದ್ದೆ. ಅದೇ ರೀತಿಯಾಗಿ ಮುಂದೋದಂತೆ ಇದೇ ಪಾಠ ಮುಂದೋದಂತೆ ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಬರುವಂತಹ ಕೆಲವೊಂದು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ಬರುತ್ತೆ. ಕೆಲವೊಂದು ನಿರ್ದಿಷ್ಟ ಕೋನಗಳು ಅಂತ ಹೇಳಿದ್ರೆ ನಿಮಗೆ ಕೋನದಲ್ಲಿ ಬರುವಂತಹ 0 ಹಿಡಿದು 180 ಡಿಗ್ರಿಯಲ್ಲಿ ನಿಮ್ಮ 10ನೇ ತರಗತಿಯಲ್ಲಿ ಕೆಲವೊಂದು ನಿರ್ದಿಷ್ಟ ಕೋನಗಳು ಮಾತ್ರ ಬರ್ತಾ ಹೋಗುತ್ತೆ. ನಿಮ್ಮ ಮುಂದಿನ ತರಗತಿಯಲ್ಲಿ ಅಂದ್ರೆ PUCಯಲ್ಲಿ ಬೇರೆ ಬೇರೆ ಕೋನಗಳು ಬರ್ತಾ ಹೋಗುತ್ತೆ. ನಿಮ್ಮ 10ನೇ ತರಗತಿಯಲ್ಲಿ ಕೋನಗಳು ಬರುತ್ತಪ್ಪ ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, ಆಮೇಲೆ 45 ಡಿಗ್ರಿ, 60 ಡಿಗ್ರಿ ಮತ್ತೆ 90 ಡಿಗ್ರಿ. ಇವಿಷ್ಟು ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಯಾವ ರೀತಿ ಬರೆಯೋದು ಮತ್ತೆ ಒಂದು ಕೋಷ್ಟಕ ಬರುತ್ತೆ. ಆ ಕೋಷ್ಟಕವನ್ನು ಯಾವ ರೀತಿ ಸುಲಭವಾಗಿ ಬರೀಬಹುದು, ಅದೇ ರೀತಿ ಸುಲಭವಾಗಿ ಯಾವ ರೀತಿ ನೆನಪಿಟ್ಕೊಳ್ಳೋದು ಅನ್ನೋದನ್ನು ಕೂಡ ಇವತ್ತು ಹೇಳ್ಕೊಡ್ತೀನಿ. ಆ ಕೋಷ್ಟಕ ನೆನಪಿದ್ರೆ ಆ ಕೋಷ್ಟಕದ ಆಧಾರದ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ 2ರಿಂದ 3 ಅಂಕಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಸುಲಭವಾಗಿರುತ್ತೆ. ಫಸ್ಟ್ ಕೋಷ್ಟಕ ಬರೆಯೋದನ್ನು ಫಸ್ಟ್ ಕಲ್ತ್ಕೊಳ್ಬೇಕಾಗುತ್ತೆ. ನಾನು ಈಗ ಮೊಟ್ಟ ಮೊದಲಿಗೆ ಈಗ 5 ಕೋನಗಳಲ್ಲಿ 45 ಡಿಗ್ರಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ತ್ರಿಕೋನಮಿತಿ ಅನುಪಾತ ಬರೆದು ಯಾವಾಗಲೂ ಯಾವ್ದು ಬರುತ್ತೆ, ಲಂಬ ಮತ್ತು ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ. ತ್ರಿಕೋನಮಿತಿ ಅನುಪಾತಗಳು ಅದಕ್ಕೆ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿರುತ್ತೆ, ಲಂಬ ಮತ್ತು ತ್ರಿಭುಜಕ್ಕೆ ಸಂಬಂಧಪಟ್ಟಿರುತ್ತೆ. ಈಗ ABC ಲಂಬಕೋನ ತ್ರಿಭುಜ ತಗೊಳ್ತೀನಿ. ABC ಲಂಬಕೋನ ತ್ರಿಭುಜ, ಬಿ ಕೋನ 90 ಡಿಗ್ರಿ ಲಂಬಕೋನ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ, 180 ಡಿಗ್ರಿ ಸಮನಾಗಿರುತ್ತೆ. ಅಂದ್ರೆ ಎ ಕೋನ, ಬಿ ಕೋನ ಮತ್ತು ಸಿ ಕೋನ, ಈ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತೆ, 180 ಡಿಗ್ರಿ ಸಮನಾಗಿರುತ್ತೆ. ಈಗ ಲಂಬಕೋನ ತ್ರಿಭುಜ ಅಂತ ಹೇಳಿದ್ರೆ ಬಿ ಕೋನ ಆಲ್ರೆಡಿ ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಹಾಗಾದ್ರೆ ಉಳಿದಂತಹ ಇನ್ನು 90 ಡಿಗ್ರಿ ಆಗಿದೆ. 180ರಲ್ಲಿ 90ಅನ್ನ ಕಳೆದ್ರೆ ಬರುತ್ತೆ, 90 ಡಿಗ್ರಿ ಬರುತ್ತೆ. ಈ 90ಅನ್ನ ಉಳಿದಂತೆ 2 ಕೋನಗಳಿಗೆ ಸಮನಾಗಿ ಡಿವೈಡ್ ಮಾಡಿದ್ರೆ, ಅಂದ್ರೆ ಭಾಗ ಮಾಡಿದ್ರೆ 90 / 2 ಎಷ್ಟು ಡಿಗ್ರಿ ಆಗುತ್ತೆ, 45 ಡಿಗ್ರಿ ಆಗುತ್ತೆ. ಅಂದ್ರೆ ಎ ಕೋನ 45 ಡಿಗ್ರಿ ಮತ್ತೆ ಸಿ ಕೋನ 40 ಡಿಗ್ರಿ. 45 90 ಪ್ಲಸ್ 90 ಎಷ್ಟಾಗುತ್ತೆ, 180. ಹಾಗಾದ್ರೆ ನಾವು ಇದನ್ನ 45 ಡಿಗ್ರಿಗೆ ಸಂಬಂಧಪಟ್ಟಂತೆ ಈ 6 ಅನುಪಾತಗಳು ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್ ಮತ್ತು ಕೋಸಿಕೆಂಟ್, ಈ ಅನುಪಾತಗಳಿಗೆ ಅನುಪಾತ ತ್ರಿಕೋನಮಿತಿ ಕೋನಗಳನ್ನು ಯಾವ ರೀತಿ ಬರೆಯುವುದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈಗ 2 45 ಡಿಗ್ರಿ ಬರ್ತಾ ಹೋಗುತ್ತೆ. ಯಾವ್ದಾದ್ರು ಒಂದನ್ನು ತಗೊಂಡ್ರೆ ಸಾಕಿದಲ್ಲಿ ಎ ಕೋನ 45 ಅಥವಾ ಬಿ ಸಿ ಕೋನ 40, ಯಾವ್ದಾದ್ರು ಒಂದನ್ನು ತಗೊಂಡು ಆ 45 ಡಿಗ್ರಿ ತಗೊಂಡು ಆ 45 ಡಿಗ್ರಿ ಬರುವಂತಹ ಅಭಿಮುಖ ಭಾವ ಯಾವುದು, ಪಾರ್ಶ್ವ ಭಾವ ಯಾವುದು ಅನ್ನೋದನ್ನ ಬರ್ಕೊಳ್ಬೇಕಾಗುತ್ತೆ. ಈಗ ಎ ಕೋನವನ್ನು 45 ಡಿಗ್ರಿ ತಗೊಂಡ್ರೆ 45 ಅಂದ್ರೆ ಇದಕ್ಕೆ ಅಭಿಮುಖ ಭಾವ ಯಾವ್ದಾಗುತ್ತೆ, ಬಿ ಸಿ ಆಗುತ್ತೆ. ಇದು ಬಿ ಸಿ ಎಷ್ಟು ಅಭಿಮುಖ ಭಾವ, ಬಿ ಸಿ ಅಭಿಮುಖ ಭಾವ. ನೆಕ್ಸ್ಟ್ ಎ ಬಿ ಏನಾಗುತ್ತೆ, ಪಾರ್ಶ್ವ ಭಾವ. ಎ ಬಿ ಪಾರ್ಶ್ವ ಭಾವ, ಬಿ ಸಿ ಅಭಿಮುಖ ಭಾವ, ಎ ಬಿ ಪಾರ್ಶ್ವ ಭಾವ ಆಗುತ್ತೆ. ಈಗ ಕೋನ ಯಾವ ತಗೊಂಡಿದ್ದೀವಿ, ಎ ಕೋನ ತಗೊಂಡು, ಎ ಕೋನ ತಗೊಂಡಾಗ ಅಭಿಮುಖ ಭಾವ ಬಿ ಸಿ ಆಗುತ್ತೆ. ಇಲ್ಲಿ ಎ ಬಿ ಪಾರ್ಶ್ವ ಭಾವ ಆಗುತ್ತೆ. ಇಲ್ಲಿ ಭಾವಗಳ ಅಳತೆಗಳನ್ನ ಕೊಟ್ಟಿಲ್ಲ. ನಾನು ಕೋನಗಳು ಸಮನಾಗಿದ್ದಾಗ, ಕೋನಗಳು ಸಮನಾಗಿದ್ರೆ 2 ಕೋನಗಳು ಸಮನಾಗಿದ್ರೆ ಅದೊಂದು ಸಮದ್ವಿಭಾವ ತ್ರಿಭುಜ ಆಗುತ್ತೆ. ಅಲ್ಲಿಗೆ ಸಮದ್ವಿಭಾವ ಅಂತ ಹೇಳಿದ್ರೆ 2 ಕೋನಗಳು ಸಮನಾಗಿದ್ರೆ ಎ ಬಿ ಎಷ್ಟಿರುತ್ತೋ ಬಿ ಸಿ ಕೂಡ ಅಷ್ಟೇ ಇರುತ್ತೆ. ಎ ಬಿ ಭಾವ ಎಷ್ಟಿರುತ್ತೋ ಬಿ ಸಿ ಭಾವ ಅಷ್ಟೇ ಇರುತ್ತೆ. ನಾನು ಬಿ ಸಿ ಭಾವನ 1 ಅಂತ ಇಟ್ಕೊಳ್ತೀನಿ. ಅದೇ ರೀತಿ ಎ ಬಿ ಭಾವವನ್ನು ಕೂಡ ಎಷ್ಟಾಗುತ್ತೆ, 1 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ
ಕೋನಗಳ ಸಮ ಆಗಿರೋದ್ರೆ ಕೋನ ಎ ಕೋನ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ ಇರೋದ್ರಿಂದ ಎ ಬಿ ಬಾವು ಬಿ ಸಿ ಬಾವುಗೆ ಸಮನಾಗಿರುತ್ತೆ. ಎ ಬಿ ಬಾವು ಬಿ ಸಿ ಬಾವು ಸಮನಾಗಿರುತ್ತೆ. ಇದನ್ನ ಒಂದು ಮೂಲಮಾನ ತಿಳ್ಕೊಳ್ಳೋಣ. ಒಂದು ಮೂಲಮಾನ ಅಂತ ತಿಳ್ಕೊಂಡ್ರೆ ಅಂದ್ರೆ ಎ ಬಿ ಎಷ್ಟಿರುತ್ತೋ ಬಿ ಸಿ ಕೂಡ ಅಷ್ಟೇ ಇರುತ್ತೆ. ಇದರ ಆಧಾರದ ಮೇಲೆ ಈಗ ಎ ಸಿ ಎಷ್ಟು ಬರುತ್ತೆ ಅನ್ನೋದನ್ನ ಪೈಥಾಗರಸ್ ಪ್ರಮೇಯದ ಸೂತ್ರವನ್ನು ಹಾಕ್ಬಿಟ್ಟು ನೋಡ್ಕೊಳ್ಳೋಣ. ಈಗ ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ವಿಕರ್ಣ ಯಾವ್ದಾಗುತ್ತೆ? ಎ ಸಿ ಆಗುತ್ತೆ. ಅಲ್ಲಿಗೆ ವಿಕರ್ಣದ ವರ್ಗವು ಪೈಥಾಗರಸ್ ಪ್ರಮೇಯದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಮಗೆ ಎ ಬಿ ಅಳತೆ ಬೇಕಾಗಿದೆ. ಅದರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಎಷ್ಟು 1 ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟು 1 ಸ್ಕ್ವೇರ್ಗೆ ಸ್ಕ್ವೇರ್. ಎ ಸಿ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ 1 ವರ್ಗ 1 ಪ್ಲಸ್ 1 ವರ್ಗ 1 ಎಷ್ಟು. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ತಂದ್ರೆ ಎಷ್ಟಾಗುತ್ತೆ? ರೂಟ್ ಆಗುತ್ತೆ. 1 ಪ್ಲಸ್ 1 ಎಷ್ಟಾಗುತ್ತೆ? 2 ಆಗುತ್ತೆ. ಅಲ್ಲಿಗೆ ಎ ಸಿ ಬೆಲೆ ಅಂದ್ರೆ ಈ ತ್ರಿಭುಜದಲ್ಲಿ ವಿಕರ್ಣದ ಅಳತೆ ಎಷ್ಟಾಯ್ತು? ರೂಟ್ 2 ಆಯ್ತು. ರೂಟ್ 2 ಆಯ್ತು. ಇದರ ಆಧಾರದ ಮೇಲೆ ಅಂದ್ರೆ ಎ ಬಿ ಬಾವು 1, ಬಿ ಸಿ ಬಾವು 1 ಮೂಲಮಾನ, ಎ ಸಿ ಬಾವು ರೂಟ್ 2 ಅಂದ್ರೆ ಅಭಿಮುಖ ಬಾವು 1 ಮೂಲಮಾನ, ಪಾರ್ಶ್ವ ಬಾವು 1 ಮೂಲಮಾನ, ವಿಕರ್ಣ ಎಷ್ಟಿದೆ? ರೂಟ್ 2 ಇದೆ. ಇದರ ಆಧಾರದ ಮೇಲೆ 45 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳಿಗೆ ಏನು ಬರುತ್ತೆ, ಅನುಪಾತಗಳು ಏನು ಬರುತ್ತೆ ಅನ್ನೋದನ್ನ ಈಗ ನೋಡ್ಕೊಳ್ಳೋಣ. 45 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳು 45 ಡಿಗ್ರಿ ತ್ರಿಕೋನಮಿತಿ ಅನುಪಾತಗಳು ಆಯ್ತಾ. ಈ ಫಸ್ಟ್ ಏನ್ ಬರೀಬಹುದು? sin 45 sin A ಅಂತ ಹೇಳಿದ್ರೆ sin 45 ಅಂತ ಹೇಳಿ A ಕೋನಕ್ಕೆ ಬದಲಾಗಿ 45 ಡಿಗ್ರಿ ಅಂತ ಹೇಳಿ sin 45 ಏನ್ ಬರೀಬಹುದು? sin ನ ಅನುಪಾತ ಬಾಹುಗಳ ಆಧಾರದ ಮೇಲೆ ಆ ಅನುಪಾತವನ್ನು ಬರೆಯೋದನ್ನ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ. ಅದರ ಆಧಾರದ ಮೇಲೆ sin 45 ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಎಷ್ಟಿದೆ? 1 ಇದೆ. ವಿಕರ್ಣ ಎಷ್ಟಿದೆ? ರೂಟ್ 2 ಇದೆ. ಅಲ್ಲಿಗೆ 1 ಬೈ ರೂಟ್ 2. ನೆಕ್ಸ್ಟ್ cos 45 ಅಂತ ಹೇಳಿದ್ರೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇದರಲ್ಲಿ ಎ ಬಿ ಪಾರ್ಶ್ವಬಾಹು ಆಗುತ್ತೆ. ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು 1, ವಿಕರ್ಣ ರೂಟ್ 2. ನೋಡಿ, ಇದೇ ರೀತಿಯಾಗಿ sin 45 ಆಯ್ತು, cos 45 ಆಯ್ತು. ನೆಕ್ಸ್ಟ್ ಈಗ tan 45 ಡಿಗ್ರಿ ಅಂತ ಹೇಳಿದ್ರೆ tan ಅನುಪಾತ ಏನಿದೆ? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಎಷ್ಟು? BC. ಅಭಿಮುಖ ಬಾಹು BC 1, ಪಾರ್ಶ್ವ ಬಾಹು ಎಷ್ಟು? 1. ಅಲ್ಲಿಗೆ 1 ಡಿವೈಡ್ ಬೈ 1. 1 ರಿಂದ 1 ಎಷ್ಟು ಆಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ cot 45 ಅಂದ್ರೇನು? ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಎಷ್ಟಿದೆ? 1 ಇದೆ. ಅಭಿಮುಖ ಬಾಹು ಎಷ್ಟು? 1 ಇದೆ. 1 ರಿಂದ 1 ಎಷ್ಟು ಆಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ secant 45 ಅಂತ ಹೇಳಿದ್ರೆ ವಿಕರ್ಣ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ವಿಕರ್ಣ ಎಷ್ಟಿದೆ? ರೂಟ್ 2. ಪಾರ್ಶ್ವ ಬಾಹು ಎಷ್ಟಿದೆ? 1 ಇದೆ. ಇಲ್ಲಿಗೆ ರೂಟ್ 2
ಡಿವೈಡ್ ಬೈ 1. 1ರಿಂದ ರೂಟ್ 2 ಭಾಗಿಸಿದ್ರೆ ರೂಟ್ 2 ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಕೊಸಿಕೆಂಟ್ 45 ಅಂತ ಹೇಳಿದ್ರೆ ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು. ವಿಕರ್ಣ ಎಷ್ಟಿದೆ? ರೂಟ್ 2 ಬೈ 1. 1ರಿಂದ ರೂಟ್ 2 ಭಾಗಿಸಿದ್ರೆ ರೂಟ್ 2 ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನೋಡಿ 45 ಡಿಗ್ರಿಗೆ ತ್ರಿಕೋನಮಿತಿಗಳ ಅನುಪಾತಗಳನ್ನು ಬರೆಯಬಹುದು. ನೋಡಿ ಒಂದು ಲಂಬಗೋತ್ರದಲ್ಲಿ ಎರಡು ಬಾಹುಗಳು, ಎರಡು ಕೋನಗಳು ಸಮನಾಗಿರುತ್ತೆ, ಎರಡು ಬಾಹುಗಳು ಸಮನಾಗಿರುತ್ತೆ. ಅದ್ರ ಒಂದು ಬಾಹುವನ್ನ ಒಂದು ಮೂಲವನ್ನ ತಿಳ್ಕೊಂಡ್ರೆ ಇನ್ನೊಂದು ಬಾಹು ಕೂಡ ಎಷ್ಟಿರುತ್ತೆ? ಒಂದಿರುತ್ತೆ. ಅದರ ಆಧಾರದ ಮೇಲೆ ಪೈಥಾಗರಸ್ ಪ್ರಮೇಯ ಹಾಕಿಬಿಟ್ಟು ವಿಕರ್ಣದ ಬೆಲೆಯನ್ನ ಕಂಡುಕೊಳ್ಬೇಕಾಗತ್ತೆ. ವಿಕರ್ಣ ಎಷ್ಟಾಗುತ್ತೆ? ರೂಟ್ 2 ಆಗುತ್ತೆ. ವಿಕರ್ಣ ರೂಟ್ 2, AB 1, BC 1. ಇವುಗಳ ಆಧಾರದ ಮೇಲೆ ಅಭಿಮುಖ ಬಾಹು BC ಆಗಿದೆ. ಲಂಬ ಕೋನಕ್ಕೆ ಸರಿ 47 ಡಿಗ್ರಿ ಅಭಿಮುಖ ಬಾಹು, ಇದು BC, ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು ಆಗುತ್ತೆ. ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ. ಒಂದು ಕೋನ ತಗೊಂಡಾಗ ಅಲ್ಲಿ ಯಾವ್ದು ಅಭಿಮುಖ, ಯಾವುದು ಪಾರ್ಶ್ವ. ಸಿ ಕೋನ ತಗೊಂಡ್ರೆ ಇದು ಅಭಿಮುಖ ಆಗುತ್ತೆ, ಇದು ಪಾರ್ಶ್ವ ಆಗುತ್ತೆ. ನಾನು ಯಾವ ಕೋನ ತಗೊಂಡಿದ್ದೀನಿ? ಎ ಕೋನ ತಗೊಂಡಿದ್ದೀನಿ. ಎ ಕೋನ 45 ಡಿಗ್ರಿ ಇದ್ದಾಗ BC ಎಷ್ಟಾಗುತ್ತೆ? BC ಏನಾಗುತ್ತೆ? ಅಭಿಮುಖ ಬಾಹು ಆಗುತ್ತೆ. ಪಾರ್ಶ್ವ ಬಾಹು ಯಾವ್ದಾಗುತ್ತೆ? AB ಆಗುತ್ತೆ. ಅದಕ್ಕೋಸ್ಕರ AB ಪಾರ್ಶ್ವ ಬಾಹು, BC ಅಭಿಮುಖ ಬಾಹು, AC ವಿಕರ್ಣ. ಈ ಮೂರು ಬಾಹುಗಳ ಅಳತೆಗಳ ಆಧಾರದ ಮೇಲೆ ನಾವು ಸೈನ್ 45 ಸೈನ್ ಅಂದ್ರೆ ಏನು? ಅನುಪಾತ. ಇಲ್ಲಿ ನೋಡಿ ಸೈನ್ 45 ತೀಟಕ್ಕೆ ಬದಲು 45 ಅಭಿಮುಖ ಡಿವೈಡ್ ಬೈ ವಿಕರ್ಣ. ಅಭಿಮುಖ ಅಂದ್ರೆ ಯಾವುದು? 1. ವಿಕರ್ಣ ಅಂದ್ರೆ ಎಷ್ಟು? ರೂಟ್ 2. 1 ಬೈ ರೂಟ್ 2. ಕಾಸ್ 45 ಅಂತ ಹೇಳಿದ್ರೆ ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ. ಪಾರ್ಶ್ವ ಬಾಹು ಯಾವುದು? 1. ವಿಕರ್ಣ ಎಷ್ಟು? ರೂಟ್ 2. ಟ್ಯಾನ್ 45 ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು 1, ಪಾರ್ಶ್ವ ಬಾಹು 1. 1 ಬೈ 1 ಇಸ್ ಈಕ್ವಲ್ ಟು 1. ಎಷ್ಟು? ಕಾಟ್ 45 ಅದು ಕೂಡ ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಅಲ್ಲಿಗೆ 1ರಿಂದ 1 ಭಾಗ ಎಷ್ಟಾಗುತ್ತೆ? ಒಂದೇ ಬರುತ್ತೆ. ಸೀಕೆಂಟ್ 45. ಸೀಕೆಂಟ್ ಅಂದ್ರೆ ವಿಕರ್ಣ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ವಿಕರ್ಣ ಎಷ್ಟಿದೆ? ರೂಟ್ 2. ಪಾರ್ಶ್ವ ಬಾಹು ಎಷ್ಟಿದೆ? 1 ಇದೆ. ರೂಟ್ 2 ಬೈ 1. 1ರಿಂದ ರೂಟ್ 2 ಭಾಗಿಸಿದ್ರೆ ಎಷ್ಟು ಬರುತ್ತೆ? ರೂಟ್ 2 ಬರುತ್ತೆ. ಯಾವುದೇ ಸಂಖ್ಯೆಯನ್ನ 1ರಿಂದ ಭಾಗಿಸಿದ್ರೆ ಅದೇ ಉತ್ತರ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ರೂಟ್ 2 ಬರ್ತಾ ಹೋಗುತ್ತೆ. ಇಷ್ಟು ಕೊಸಿಕೆಂಟ್ 45 ಇಸ್ ಈಕ್ವಲ್ ಟು ವಿಕರ್ಣ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ವಿಕರ್ಣ ಎಷ್ಟಿದೆ? ರೂಟ್ 2 ಇದೆ. ಅಭಿಮುಖ ಬಾಹು ಎಷ್ಟಿದೆ? 1 ಇದೆ. 1ರಿಂದ ರೂಟ್ 2 ಭಾಗಿಸಿದ್ರೆ ಎಷ್ಟು ಬರುತ್ತೆ? ರೂಟ್ 2 ಬರ್ತಾ ಹೋಗುತ್ತೆ. ನೋಡಿ ಈ ರೀತಿಯಾಗಿ 6 ಅನುಪಾತಗಳನ್ನ ಬರೀಬಹುದು. ಯಾವುದು? ಒಂದು ಲಂಬಕೋನ ತಗೊಂಡು 45 ಡಿಗ್ರಿ ತ್ರಿಕೋನಮಿತಿ ಅನುಪಾತಗಳನ್ನ ಬರೀಬಹುದು. ಇದೇ ರೀತಿಯಾಗಿ ನಾನು ಈಗ ಇನ್ನೆರಡು ಉಳಿದಂಥದ್ದು 30 ಡಿಗ್ರಿ ಮತ್ತೆ 60 ಡಿಗ್ರಿಯನ್ನು ಯಾವ ರೀತಿ ಬರಿಬಹುದು ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಿರೋದು 45 ಡಿಗ್ರಿಗೆ ತ್ರಿಕೋನಮಿತಿ ಅನುಪಾತ ಬರೆಯೋದು ಹಾಗೆ, 30 ಡಿಗ್ರಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋದು ಹಾಗೆ, ಮತ್ತೆ 60 ಡಿಗ್ರಿ ತ್ರಿಕೋನಮಿತಿ ಅನುಪಾತ ಬರೆಯೋದನ್ನ ಹೇಳ್ಕೊಡ್ತೀನಿ. ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ಇನ್ನು 0 ಡಿಗ್ರಿ ಮತ್ತು 90 ಡಿಗ್ರಿ ಹೇಗೆ ಬರೀಬೇಕು ಬುಕ್ಸ್ ಅಲ್ಲೇ ಇದೆ. ನೆಕ್ಸ್ಟ್ ಇದು ಉಳಿದಂತೆ ನಿಮಗೆ ಕೋಷ್ಟಕವನ್ನ ಅಂದ್ರೆ 0 ಡಿಗ್ರಿಗೆ, 30 ಡಿಗ್ರಿಗೆ, 45 ಡಿಗ್ರಿಗೆ, 60 ಡಿಗ್ರಿಗೆ ಮತ್ತು 90 ಡಿಗ್ರಿಗೆ ಇವು 5 ಡಿಗ್ರಿ ಕೋನಗಳಿಗೆ ಯಾವ ರೀತಿ ಸುಲಭವಾಗಿ ಕೋಷ್ಟಕಗಳನ್ನು ಅಂದ್ರೆ ಈ ರೀತಿ ತ್ರಿಭುಜ ಬರೀದರೆ ಕೋಷ್ಟಕವನ್ನು ಸುಲಭವಾಗಿ ಯಾವ ರೀತಿ ಬರೀಬಹುದು ಮತ್ತೆ ಯಾವ ರೀತಿ ನೆನಪಿಟ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ನಾನು 30 ಡಿಗ್ರಿ ಮತ್ತು 60 ಡಿಗ್ರಿ ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಈಗ 30 ಡಿಗ್ರಿ ಮತ್ತು 60 ಡಿಗ್ರಿ ವಿದ್ಯಾರ್ಥಿಗಳೇ, 60 ಡಿಗ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವಾಗ ಬರುತ್ತಪ್ಪ ಅಂದ್ರೆ 3 ಬಾಹುಗಳ ಅಳತೆ ಒಂದೇ ತರ ಇದ್ದಾಗ, 3 ಬಾಹುಗಳು ಸಮಬಾಹು ತ್ರಿಭುಜ
ಇಲ್ಲಿ ಎ ಬಿ ಬಿ ಸಿ ಎ ಸಿ ಮೂರು ಬಾಹುಗಳ ಅಳತೆ ಒಂದೇ ಇದ್ದಾಗ ಏನಾಗುತ್ತೆ ಸಮಬಾಹು ತ್ರಿಭುಜ ಅಂತ ಕರೀತಾರೆ. ಮೂರು ಬಾಹುಗಳ ಅಳತೆ ಯಾವಾಗ ಸಮನಾಗಿರುತ್ತೋ ಅದು ಸಮಬಾಹು ತ್ರಿಭುಜ ಅಂತ ಕರೀತಾರೆ. ಮೂರು ಬಾಹುಗಳ ಅಳತೆ ಸಮನಾಗಿದ್ದಾಗ ತ್ರಿಭುಜದ ಮೂರು ಕೋನಗಳು ಕೂಡ ಒಂದಕ್ಕೂ ಸಮನಾಗಿರುತ್ತೆ. ಹಾಗಾದ್ರೆ ನಿಮಗೆ ಗೊತ್ತಿರೋ ಹಾಗೆ ತ್ರಿಭುಜದ ಮೂರು ಒಳ ಕೋನ 30 ಸಮ 180 ಡಿಗ್ರಿ ಸಮ. 180 ಡಿಗ್ರಿಯನ್ನ ಮೂರು ಭಾಗ ಮಾಡಿದ್ರೆ ಎಷ್ಟು ಡಿಗ್ರಿ ಬರುತ್ತೆ? 60 ಡಿಗ್ರಿ. ಹಾಗಾದ್ರೆ ಎ ಕೋನ 60 ಡಿಗ್ರಿ, ಬಿ ಕೋನ 60 ಡಿಗ್ರಿ, ಸಿ ಕೋನ 60 ಡಿಗ್ರಿ. ಈ ರೀತಿಯಾಗಿ ಮೂರು ಕೋನಗಳು ಸಮನಾಗಿರುತ್ತೆ. ಯಾವಾಗ? ಸಮಬಾಹು ತ್ರಿಭುಜ ಮೂರು ಬಾಹುಗಳು ಸಮನಾಗಿದ್ದಾಗ. ಈಗ ನಾವು ನೋಡಿ ಬೇಕಾಗಿರೋದು ಯಾವ ಡಿಗ್ರಿ? 30 ಡಿಗ್ರಿ ಮತ್ತೆ 60 ಡಿಗ್ರಿ. ಈಗ ನಾನು ಎ ಕೋನವನ್ನ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದ್ರೆ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ನೋಡಿ ಬಿ ಸಿಗೆ ಲಂಬವಾಗಿ ಒಂದು ಬಾಹುವನ್ನು ಹೇಳ್ತೀನಿ, ಇದು ಡಿ ಅಂತ ಹೆಸರು ಕೊಡ್ತೀನಿ. ಬಿ ಸಿಗೆ ಲಂಬವಾಗಿ ಎ ಇಂದ ಒಂದು ಲಂಬವನ್ನು ಹೇಳಿದ್ರೆ ಅವಾಗ ಇದು ಎ ಕೋನ ಎಷ್ಟಿತ್ತು? 30 ಡಿಗ್ರಿ ಇತ್ತು. ಇದನ್ನ ಡಿವೈಡ್ ಮಾಡಿದ್ರೆ ಎರಡು ಭಾಗ ಮಾಡಿದ್ರೆ ಇದು ಎಷ್ಟಾಯ್ತು? 30 ಡಿಗ್ರಿ. ಇದು ಕೂಡ ಎಷ್ಟಾಯ್ತು? 30 ಡಿಗ್ರಿ. 30 ಡಿಗ್ರಿ 30 ಡಿಗ್ರಿ ಆಯ್ತು. ನೋಡಿ ಈಗ ನಮಗೆ ಬೇಕಾದಂತ ಕೋನಗಳು 30 ಡಿಗ್ರಿ ಮತ್ತೆ 60 ಡಿಗ್ರಿ ಚಿತ್ರದಲ್ಲಿ ಬಂತು. ನೋಡಿ ಈ ಸಮಬಾಹು ತ್ರಿಭುಜವನ್ನ ಒಂದು ಡಿವೈಡ್ ಮಾಡಿದ ಎ ಕೋನವನ್ನ ಭಾಗ ಮಾಡಿದಾಗ ಇಲ್ಲಿ ಎರಡು ಲಂಬಕೋನ ಉಂಟಾಯ್ತು. ಎರಡು ಲಂಬಕೋನ ಯಾವುದು? ಎ ಬಿ ಡಿ ಲಂಬಕೋನ, ಎ ಡಿ ಸಿ ಲಂಬಕೋನ, ಎರಡು ಲಂಬಕೋನ ಉಂಟಾಯ್ತು. ಈಗ ಈ ಎರಡು ಲಂಬಕೋನ ತ್ರಿಭುಜಗಳ ಆಧಾರದ ಮೇಲೆ ನಾವು ಈಗೇನ್ ಮಾಡ್ಬೋದಪ್ಪ ಅಂದ್ರೆ ತ್ರಿಕೋನಮಿತಿ ಅನುಪಾತಗಳನ್ನ 30 ಡಿಗ್ರಿಗೆ ಮತ್ತು 60 ಡಿಗ್ರಿ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ ನಾನು ಎ ಬಿಗೆ ಎರಡು ಮೂಲಮಾನ ತಿಳ್ಕೊಳ್ತೀನಿ. ಎ ಬಿಗೆ ಎರಡು ಮೂಲಮಾನ, ಎ ಸಿಗೆ ಎರಡು ಮೂಲಮಾನ. ಎಲ್ಲ ಬಾಹು ಸಮನಾಗಿದ್ದಾಗ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಎಲ್ಲಾ ಬಾಹುಗಳು ಸಮನಾಗಿದ್ದಾಗ ಎಷ್ಟಿರುತ್ತೆ? ನಾವು ಒಂದೊಂದು ಬಾಹುವನ್ನು ಎರಡು ತಿಳ್ಕೊಂಡ್ರೆ ಇದು ಎ ಸಿ ಕೂಡ ಎಷ್ಟಾಗುತ್ತೆ? 2 ಆಗುತ್ತೆ. ಎಸ್ ಎಷ್ಟಾಗುತ್ತೆ? 2 ಆಗುತ್ತೆ. ಈಗ ನಾವು ಎ ಸಿ ಬರಬೇಕು ಅಂತ ಹೇಳಿದ್ರೆ ಬಿ ಡಿ ಮತ್ತು ಡಿ ಸಿ ಸೇರಿಸಬೇಕಾಗುತ್ತೆ. ಸರಿ, ಬಿ ಸಿ ಬರಬೇಕು ಅಂತ ಹೇಳಿದ್ರೆ ಬಿ ಡಿ ಮತ್ತು ಡಿ ಸಿ ಸೇರಿಸಬೇಕಾಗುತ್ತೆ. ಬಿ ಸಿ ಎಷ್ಟಿದೆ? 2 ಇದೆ. ಬಿ ಸಿ 2 ಇದ್ದಾಗ ಅದನ್ನ ಎರಡು ಭಾಗ ಮಾಡಿದ್ರೆ ಇದು ಒಂದು ಮೂಲಮಾನ, ಇದೊಂದು ಮೂಲಮಾನ ಆಗುತ್ತೆ. ಅಲ್ಲಿಗೆ ಬಿ ಸಿ ಎಷ್ಟು? 2 ಇದೆ. 1 + 1 ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಬಹುದು. ಅಲ್ಲಿಗೆ ಬಿ ಡಿ ಒಂದು ಮೂಲಮಾನ, ನೆಕ್ಸ್ಟ್ ಡಿ ಸಿ ಒಂದು ಮೂಲಮಾನ. ಈಗ ಮೂಲಮಾನ ಮಾಡ್ಕೊಂಡು ಈಗ ನೋಡಿ ಮೂರು ಬಾಹುಗಳ ಅಳತೆ ಸಮನಾಗಿದ್ದಾಗ ಸಮಬಾಹು ತ್ರಿಭುಜದಲ್ಲಿ ಒಂದೊಂದು ಬಾಹುವನ್ನು ಎರಡು ಮೂಲಮಾನ ಅಂತ ಇಟ್ಕೊಂಡ್ರೆ ಬಿ ಸಿ ಕೂಡ ಎರಡು ಮೂಲಮಾನ ಆಗುತ್ತೆ. ಮತ್ತೆ ನಾವು ಲಂಬವನ್ನು ಎಳೆದಿರೋದ್ರಿಂದ ಬಿ ಸಿ ಬಾಹುವನ್ನು ಕರೆಕ್ಟ್ ಆಗಿ ಆರಿಸಿರೋದ್ರಿಂದ ಇಲ್ಲೇನಾಗುತ್ತೆ? ಬಿ ಡಿ ಬಾಹುವಿನ ಅಳತೆ 1 ಮತ್ತೆ ಡಿ ಸಿ ಬಾಹುವಿನ ಅಳತೆ ಅಷ್ಟೇ 1 ಆಗುತ್ತೆ. ಎಷ್ಟಾಗುತ್ತೆ ಅವಾಗ? 1 + 1 ಎಷ್ಟಾಯ್ತು? 2 ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದು ಒಂದು ಲಂಬಕೋನ ತ್ರಿಭುಜ ತಗೊಂಡ್ರೆ ಈಗ ಎ ಬಿ ಡಿ ಲಂಬಕೋನ ತ್ರಿಭುಜ ತಗೊಂಡ್ರೆ ಎ ಬಿ ಬೆಲೆ ಗೊತ್ತು, ಬಿ ಡಿ ಬೆಲೆ ಗೊತ್ತು, ಆದ್ರೆ ಎ ಡಿ ಬೆಲೆ ಗೊತ್ತಿಲ್ಲ. ಈಗ ನಾವು ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಡಿ = 90 ಡಿಗ್ರಿ. ಎ ಬಿ ಡಿಯಲ್ಲಿ ಕೋನ ಡಿ = 90 ಅಥವಾ ಈಗ ತಗೊಬಹುದು. ಕೋನ ಎ ಡಿ ಸಿ ಯಲ್ಲಿ ಕೋನ ಡಿ = 90 ಹಾಗೂ ತಗೊಬಹುದು. ಇದೊಂದು ಏನಾಗುತ್ತೆ? ಲಂಬಕೋನ ತ್ರಿಭುಜ ಆಗುತ್ತೆ. ಈಗ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಈ ತ್ರಿಭುಜ ತಗೊಂಡ್ರೆ ವಿಕರ್ಣ ಯಾವ್ದಾಗುತ್ತೆ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಈಗ ಎ ಬಿ ಎಷ್ಟಿದೆ? 2 ಸ್ಕ್ವೇರ್. ನೆಕ್ಸ್ಟ್ ಬಿ ಡಿ ಬೆಲೆ ಎಷ್ಟು? 1. ಬಿ ಡಿ ಬೆಲೆ ಎಷ್ಟು? 1 ಸ್ಕ್ವೇರ್. ಇಲ್ಲಿ ಎ ಡಿ ಬೆಲೆ ಗೊತ್ತಿಲ್ಲ, ಕಂಡುಹಿಡಿಯಬೇಕು. ಅದನ್ನ ಹಾಗೆ ಬರ್ಕೊಳ್ಳಿ. ಎ ಡಿ ಸ್ಕ್ವೇರ್ ಎಷ್ಟು?
ಎಡಿ ಕಂಡಿಬೇಕು. 2 ಸ್ಕ್ವೇರ್ ಎಷ್ಟಾಗುತ್ತೆ? 4 ಆಗುತ್ತೆ. 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಎಡಿ ಸ್ಕ್ವೇರ್. ಎಡಿ ಸ್ಕ್ವೇರ್ ಬೆಲೆ ಬೇಕಾಗಿದೆ. ಎಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಮೈನಸ್ 1. ಒಂದನ್ನು ಈ ಕಡೆ ತಂದಾಗುತ್ತೆ ಮೈನಸ್ ಆಗುತ್ತೆ. 4 ಮೈನಸ್ 1 ಎಷ್ಟು? ಎಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ತಂದ್ರೆ ರೂಟ್ ಆಗುತ್ತೆ. 4 1 ಕಡೆ 3 ಆಗುತ್ತೆ. ಅಲ್ಲಿಗೆ ಎಡಿ ಬಾವುನಾಗುತ್ತೆ. ಎಷ್ಟಾಯ್ತು? ರೂಟ್ 3 ಆಯ್ತು. ರೂಟ್ 3 ಆಯ್ತು. ಈಗ ಇದರ ಆಧಾರದಲ್ಲಿ ನಾನು ಎಲ್ಲ ಭಾವಗಳನ್ನ ಸೆಟ್ ಮಾಡಿ. ಎ ಬಿ ಬೆಲೆ 2, ಬಿ ಡಿ ಬೆಲೆ 1, ಎ ಡಿ ಬೆಲೆ ರೂಟ್ 3. ಈ ತ್ರಿಭುಜನ ತಗೊಳ್ಬಹುದು ನಾವು, ಅಥವಾ ಈ ತ್ರಿಭುಜನ ತಗೊಳ್ಬಹುದು. ಇಲ್ಲಿ ಎ ಸಿ ಬೆಲೆ 2, ಡಿ ಸಿ ಬೆಲೆ 1, ಎ ಡಿ ಬೆಲೆ ರೂಟ್ 3. ಇಷ್ಟು. ಈಗ ನಾವು ಯಾವ್ದಾದ್ರು ಒಂದು ತ್ರಿಭುಜ ತಗೊಳ್ಳೋಣ. ಎ ಡಿ ಸಿ ನಾದ್ರೂ ಆಯ್ತು ಅಥವಾ ಎ ಬಿ ಡಿ ನಾದ್ರೂ ಆಯ್ತು. ಅದ್ರ ಒಂದು ತ್ರಿಭುಜನ ತಗೊಳ್ತೀನಿ ನಾನು. ಒಂದು ತ್ರಿಭುಜ ತಗೊಂಡು ಈಗ 60 ಡಿಗ್ರಿ ಮತ್ತು 30 ಡಿಗ್ರಿಗೆ ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಒಂದು ಕೋನ ತಗೊಳ್ತೇನೆ ನಾನು. ಆ ತ್ರಿಭುಜದಲ್ಲಿ ಈ ಚಿತ್ರದಲ್ಲಿ ಒಂದು ಭಾಗ ತಗೊಂಡಿದ್ದೀನಿ ನಾನು. ಯಾವ ತಗೊಂಡಿನಿ? ಎ ಡಿ ಸಿ. ಎ ಡಿ ಸಿ. ಎ ಸಿ ಎಷ್ಟಿದೆ? 2 ಇದೆ ಚಿತ್ರದ ಪ್ರಕಾರ. ಎ ಸಿ 2, ಡಿ ಸಿ ಎಷ್ಟು? 1, ಎ ಡಿ ಎಷ್ಟು? ರೂಟ್ 3. ಈ ಕೋನ ಎಷ್ಟಿದೆ? 30 ಇದೆ. ಫಸ್ಟ್ 30 ಡಿಗ್ರಿ ಕೋನಗಳು ಬರೀತೀನಿ. ಆ ನಂತರ 60 ಡಿಗ್ರಿ ಬರೋಣ. ಫಸ್ಟ್ 30 ಡಿಗ್ರಿ ಬರೀತಾ ಹೋಗ್ತೀನಿ. ಡಿಗ್ರಿಯ ಅನುಪಾತ. ಇದು 60 ಡಿಗ್ರಿಯ ಅನುಪಾತ. 30 ಡಿಗ್ರಿ ಅನುಪಾತಗಳು, 60 ಡಿಗ್ರಿ ಅನುಪಾತಗಳು. ಫಸ್ಟ್ ನಾನು 30 ಡಿಗ್ರಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸೈನ್ 30 ಡಿಗ್ರಿ ನೋಡಿ. 30 ಡಿಗ್ರಿ ತಗೊಂಡ್ರೆ ಅಂದ್ರೆ ಎ ಕೋನ 30 ಡಿಗ್ರಿ ತಗೊಂಡ್ರೆ ಡಿ ಸಿ ಅಭಿಮುಖ ಭಾವ ಆಗುತ್ತೆ. ಡಿ ಸಿ ಅಭಿಮುಖ ಆಗುತ್ತೆ. ಎ ಡಿ ಪಾರ್ಶ್ವ ಆಗುತ್ತೆ. ಎ ಸಿ ವಿಕರ್ಣ ಆಗುತ್ತೆ. ನಿಮಗೆ ಗೊತ್ತಿದೆ, ಹಿಂದಿನ ಹೇಳ್ಕೊಟ್ಟಿದ್ದೀನಿ. ಯಾವ ಕೋನ ತಗೊಳ್ತೀವಿ ಅದಕ್ಕೆ ಅಭಿಮುಖವಾದ ಭಾವ, ಎದುರಿಗಿರೋ ಭಾವ ಅಭಿಮುಖ ಭಾವ ಆಗುತ್ತೆ. ಡಿ ಸಿ ಅಭಿಮುಖ ಭಾವ 1 ಅಳತೆ ಇದೆ. ಪಾರ್ಶ್ವ ಭಾವ ರೂಟ್ 3 ಆಗುತ್ತೆ. ವಿಕರ್ಣ ಎಷ್ಟಾಗುತ್ತೆ? 2 ಆಗುತ್ತೆ. ಈಗ ಸೈನ್ 30 ಡಿಗ್ರಿ ಸೈನ್ ತಗೊಂಡಾಗ ಅಭಿಮುಖ ಭಾವ ಬೈ ವಿಕರ್ಣ. ಇದು ಅಭಿಮುಖ ಯಾವುದು? 1. ವಿಕರ್ಣ ಎಷ್ಟು? 2. 1/2. ಎಷ್ಟು? ಎರಡನೇದು ಕಾಸ್ 30 ಅಂತ ಹೇಳಿದ್ರೆ ಪಾರ್ಶ್ವ ಭಾವ ಬೈ ವಿಕರ್ಣ. ಇದರಲ್ಲಿ ಪಾರ್ಶ್ವ ಭಾವ ಯಾವುದು? ರೂಟ್ 3. ರೂಟ್ ಬೈ ವಿಕರ್ಣ ಎಷ್ಟು? 2. ಇದೇ ರೀತಿ ಮೂರನೇದು ಟ್ಯಾನ್ 30. ಟ್ಯಾನ್ ಅಂದ್ರೆ ಏನು? ಅಭಿಮುಖ ಭಾವ ಬೈ ಪಾರ್ಶ್ವ ಭಾವ. ಅಭಿಮುಖ ಭಾವ ಯಾವುದು? 1 ಡಿ ಸಿ ಅಭಿಮುಖ. ಪಾರ್ಶ್ವ ಯಾವುದು? ರೂಟ್ 3. ಅಲ್ಲಿಗೆ ಅಭಿಮುಖ ಭಾವ 1/√3. 1/√3. ನೆಕ್ಸ್ಟ್ ನಾಲ್ಕನೇದು cot 30 is equal to ಪಾರ್ಶ್ವ ಭಾವ ಬೈ ಅಭಿಮುಖ ಭಾವ. ಪಾರ್ಶ್ವ ಭಾವ ಎಷ್ಟು? ರೂಟ್ 3. ಅಭಿಮುಖ ಎಷ್ಟು? 1. ರೂಟ್ 3/1. ಬಾಕ್ಸ್ ಎಷ್ಟು ಬರುತ್ತೆ? ರೂಟ್ 3 ಆಗುತ್ತೆ. ಎಷ್ಟು? ಐದನೇದು ಸೀಕೆಂಟ್ 30 ಅಂತ ಹೇಳಿದ್ರೆ ಇಲ್ಲಿ ಸೀಕೆಂಟ್ ಏನ್ ಬರೀಬಹುದಪ್ಪ ಅಂತ ಹೇಳಿದ್ರೆ ಸೀಕೆಂಟ್ ಥೀಟಾ ಬರ್ತದೆ. ವಿಕರ್ಣ ಭಾವ ಬೈ ಪಾರ್ಶ್ವ ಭಾವ. ವಿಕರ್ಣ ಎಷ್ಟಿದೆ? 2 ಇದೆ. ಪಾರ್ಶ್ವ ಭಾವ ಎಷ್ಟಿದೆ? ರೂಟ್ 3. 2/√3. ನೆಕ್ಸ್ಟ್ ಆನದು ಕೊಸಿಕೆಂಟ್ 30 ಏನು? ವಿಕರ್ಣ ಭಾವ ಬೈ ಅಭಿಮುಖ ಭಾವ. ಇದರಲ್ಲಿ ವಿಕರ್ಣ ಎಷ್ಟಿದೆ? 2. ಅಭಿಮುಖ ಎಷ್ಟಿದೆ? 1 ಇದೆ. ಇಲ್ಲಿಗೆ 1/2. ಈ ರೀತಿಯಾಗಿ 30 ಡಿಗ್ರಿಗೆ
ಚಿತ್ರದ ಆಧಾರದ ಮೇಲೆ ಕೋನ ಅನುಪಾತಗಳನ್ನ ಬರೀಬಹುದು. ಈಗ ನಾನು 60 ಡಿಗ್ರಿ ಮಾಡ್ತಾ ಇದ್ದೀನಿ. ಇದು 30 ಡಿಗ್ರಿ ಆಯ್ತಲ್ವಾ. ನೆಕ್ಸ್ಟ್ ಚಿತ್ರದಲ್ಲಿರುವ ಹಾಗೆ ಎಷ್ಟು ಡಿಗ್ರಿ? 60 ಡಿಗ್ರಿ. 60 ಡಿಗ್ರಿಗೆ ತ್ರಿಕೋನಮಿತಿಯ ಅನುಪಾತಗಳು. ಒಂದನೇದು sin 30, sin 60, sin 60 ಡಿಗ್ರಿ. sin 60 ನೋಡಿ, ಇಲ್ಲಿ 60 ಡಿಗ್ರಿ ತಗೊಂಡಾಗ ಈಗ ಅಭಿಮುಖ ಬಾಹು ಮತ್ತೆ ಪಾರ್ಶ್ವ ಬಾಹು ಬದಲಾವಣೆ ಆಗುತ್ತೆ. ಈಗ ನಾವು ಸಿ ಕೋನ ತಗೊಂಡಿರೋದ್ರಿಂದ 60 ಡಿಗ್ರಿ, ಇದಕ್ಕೆ ಅಭಿಮುಖ ಬಾಹು AD ಆಗುತ್ತೆ. ಅಂದ್ರೆ ಅಭಿಮುಖ ಬಾಹುನ ಅಳತೆ ಎಷ್ಟಾಗುತ್ತೆ? √3 ಆಗುತ್ತೆ. ಪಾರ್ಶ್ವ ಬಾಹುನ ಅಳತೆ ಎಷ್ಟಾಗುತ್ತೆ? 1 ಆಗುತ್ತೆ. ಹಿಂದಿನ ಲೆಕ್ಕದಲ್ಲಿ ನಾವು 30 ಡಿಗ್ರಿ ತಗೊಂಡಾಗ 30 ಡಿಗ್ರಿಗೆ ಅಭಿಮುಖವಾದ ಬಾಹು DC ಆಗಿತ್ತು, ಅದಕ್ಕೋಸ್ಕರ DC ಅಭಿಮುಖ ಆಗಿತ್ತು. ಈಗ 60 ಡಿಗ್ರಿ ತಗೊಂಡಿರೋದ್ರಿಂದ ಸಿ ಕೋನ ತಗೊಂಡಿರೋದ್ರಿಂದ ಸಿ ಕೋನಕ್ಕೆ ಅಭಿಮುಖ ಬಾಹು AD √3. ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ ಬಾಹು. ಈಗ sin 60 ಇರೋದ್ರಿಂದ ಸೈನ್ ಅಂದ್ರೆ ಏನು? ಅದಕ್ಕೆ ಅನುಪಾತ ಬರ್ತದೆ ಅಭಿಮುಖ ಬಾಹು ಬೈ ವಿಕರ್ಣ. ಈಗ ಅಭಿಮುಖ ಬಾಹು ಯಾವ್ದ್ರಲ್ಲಿ? √3, √3/2, √3/2 ವಿಕರ್ಣ. ಎಷ್ಟು? ಎರಡನೇದು cos 60 ಡಿಗ್ರಿ. ಕಾಸ್ ಅಂದ್ರೆ ಏನು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಪಾರ್ಶ್ವ ಬಾಹು ಎಷ್ಟು? 1, ವಿಕರ್ಣ ಎಷ್ಟು? 2. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ನೆಕ್ಸ್ಟ್ ಮೂರನೇದು tan 60 ಡಿಗ್ರಿ. ಟ್ಯಾನ್ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಯಾವುದರಲ್ಲಿ? √3 ಬೈ ಪಾರ್ಶ್ವ ಬಾಹು ಎಷ್ಟು? 1. 1ರಿಂದ √3 ನ ಭಾಗಿಸಿದ್ರೆ √3 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಾಲ್ಕನೇದು cot 60 ಡಿಗ್ರಿ. ಕಾಟ್ ಏನ್ ಬರೀಬಹುದು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಇದರಲ್ಲಿ ಪಾರ್ಶ್ವ ಬಾಹು ಎಷ್ಟು? 1 ಡಿವೈಡೆಡ್ ಬೈ ಅಭಿಮುಖ ಎಷ್ಟು? √3, 1/√3 ಆಗುತ್ತೆ. ನೆಕ್ಸ್ಟ್ ಐದನೇದು secant 60 ಡಿಗ್ರಿ. secant 60 ಡಿಗ್ರಿ ಇಲ್ಲೇ ಬರೀಬಹುದು. secant ಅಂದ್ರೆ ಏನು? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ವಿಕರ್ಣ ಎಷ್ಟಿದೆ? 2. ಪಾರ್ಶ್ವ ಬಾಹು ಎಷ್ಟಿದೆ? 1. 1 2 ಮಾತ್ರ ಬರುತ್ತೆ 2. secant 30 ಗೆ ವಿಕರ್ಣ ಬೈ ಪಾರ್ಶ್ವ ಬಾಹು. secant 30 ಸರಿ ಇದೆ. ಇಷ್ಟು ಆರಿದು ಕೊಸಿಕೆಂಟ್. ಕೊಸಿಕೆಂಟ್ 60 ಡಿಗ್ರಿ ಸಿಕ್ಕೋತು. ಕೊಸಿಕೆಂಟ್ ಅಂದ್ರೆ ಏನು? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಅಭಿಮುಖ ಬಾಹು. ವಿಕರ್ಣ ಎಷ್ಟಿದೆ? 2 ಇದೆ. ಅಭಿಮುಖ ಎಷ್ಟಿದೆ? √3 ಇದೆ. 2/√3. ಈ ರೀತಿಯಾಗಿ ನಾವು ಒಂದು ತ್ರಿಕೋನಮಿತಿ ಅನುಪಾತಗಳನ್ನ ವಿವಿಧ ಕೋನಗಳಿಗೆ ಕಂಡುಹಿಡಿಯಬಹುದು. ಇದುವರೆಗೂ ನಾವು ಯಾವ್ದಾದ್ರು ಕಂಡುಹಿಡಿದೀವಿ? ನಾವೀಗ ಫಸ್ಟ್ ಮೊದಲಾಗಿ 45 ಡಿಗ್ರಿಗೆ ತ್ರಿಕೋನಮಿತಿ ಅನುಪಾತಗಳನ್ನ ಲಂಬಕೋನ ತ್ರಿಭುಜಗಳಿಗೆ ಅನ್ವಯಿಸಿ ಯಾವ ರೀತಿ ಬರೆಯೋದು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಒಂದು ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡು ಅದರಲ್ಲಿ 3 ಬಾಹುಗಳ ಅಳತೆ 3 ಕೋನಗಳ ಅಳತೆ 60 ಡಿಗ್ರಿ ಇರುತ್ತೆ. ಅದರಲ್ಲಿ ಒಂದು ಕೋನವನ್ನ ಅರ್ಧಿಸಿ 30 ಡಿಗ್ರಿಗೆ ಸಮಭಾಗ ಮಾಡಿಕೊಂಡು ಅಲ್ಲಿ ಬರುವಂತಹ 2 ಲಂಬಕೋನ ತ್ರಿಭುಜಗಳನ್ನ ಮಾಡಿಕೊಂಡು ಅದರಲ್ಲಿ ಅರ್ಧಿಸಿದಂತಹ ಮಧ್ಯಭಾಗದ ಅಳತೆಯನ್ನ ಪೈಥಾಗರಸ್ ಪ್ರಮೇಯದ ಪ್ರಕಾರ ಕಂಡುಹಿಡಿದುಕೊಂಡು ಅದರ ಆಧಾರದ ಮೇಲೆ ಈ 2 ಲಂಬಕೋನ ತ್ರಿಭುಜಗಳಲ್ಲಿ ಯಾವುದಾದ್ರೂ ಒಂದು ಲಂಬಕೋನ ತ್ರಿಭುಜ ತಗೊಂಡು ಒಂದು ಲಂಬಕೋನ ತ್ರಿಭುಜ ತಗೊಂಡಾಗ ಏನ್ ಬರುತ್ತೆ? ನಿಮಗೆ 30 ಡಿಗ್ರಿ ಸಿಗುತ್ತೆ, 60 ಡಿಗ್ರಿ ಸಿಗುತ್ತೆ, 30 ಸಿಗುತ್ತೆ ಮತ್ತೆ 60 ಸಿಗುತ್ತೆ. ಅದರ ಆಧಾರದ ಮೇಲೆ 30 ಡಿಗ್ರಿ ಕೋನದ ಆಧಾರದ ಮೇಲೆ ಅದರ ಅಭಿಮುಖ ಬಾಹು ಯಾವುದು, ಪಾರ್ಶ್ವ ಬಾಹು ಯಾವುದು, ವಿಕರ್ಣ ಬಾಹು ಯಾವುದು ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಗುರುತು ಮಾಡ್ಕೊಳ್ಬೇಕಾಗತ್ತೆ. ಅದರ ಆಧಾರದ ಮೇಲೆ 30 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ 60 ಡಿಗ್ರಿ ತಗೊಂಡಾಗ AD ಅಭಿಮುಖ ಬಾಹು ಆಗುತ್ತೆ, DC ಏನಾಗುತ್ತೆ, ಪಾರ್ಶ್ವ ಬಾಹು ಆಗುತ್ತೆ. ಇದರ ಆಧಾರದ ಮೇಲೆ ಈ 6 ಅನುಪಾತಗಳನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗ 45 ಡಿಗ್ರಿ ಆಯ್ತು, 30 ಡಿಗ್ರಿ ಆಯ್ತು, ಮತ್ತೆ 60 ಡಿಗ್ರಿ ಆಯ್ತು. ನೆಕ್ಸ್ಟ್ 0 ಡಿಗ್ರಿ ಮತ್ತು 90 ಡಿಗ್ರಿ ಬರುತ್ತೆ. ಅದನ್ನು ನೀವು
ಪಠ್ಯ ಪುಸ್ತಕದಲ್ಲಿದೆ, ಅದು ನೋಡ್ಕೊಂಡು ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಈ ಮೆಥಡ್ ನಿಮಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಇದಕ್ಕಿಂತ ಸುಲಭವಾದ ವಿಧಾನದಲ್ಲಿ ಈ 5 ಕೋನಗಳಿಗೆ ಇಡೀ ಕೋಷ್ಟಕವನ್ನು ಯಾವ ರೀತಿ ಸುಲಭವಾಗಿ ಬರೀಬಹುದು ಅನ್ನೋದನ್ನ ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಆ ರೀತಿಯಾಗಿ ಕಲ್ತ್ಕೊಂಡ್ರೆ ಪರೀಕ್ಷೆ ನಿಮಗೆ 3 ಅಂಕಗಳಿಗೆ ಪ್ರಶ್ನೆಗಳು ಬರ್ತಾ ಆಗುತ್ತೆ. ಸುಲಭವಾಗಿ 3 ಅಂಕಗಳನ್ನ ತೆಗಿಬಹುದು. ವಿದ್ಯಾರ್ಥಿಗಳು, ಫಸ್ಟ್ ನಾನು ಸೈನ್ ಥೀಟಕ್ಕೆ ಅನುಪಾತ ಫಸ್ಟ್ ಹೇಳ್ಕೊಳ್ತೀನಿ. ಸೈನ್ ಥೀಟಕ್ಕೆ ಅಂತಂದ್ರೆ ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ ಮತ್ತೆ ಸೈನ್ 90 ಡಿಗ್ರಿ. ಈ 5 ಕೋನಗಳಿಗೆ ಸೈನ್ ತ್ರಿಕೋನಮಿತಿ ಅನುಪಾತಗಳನ್ನು ಹೇಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೋಡಿ, 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ನೋಡಿ, ಇದನ್ನ 0, 1, 2, 3, 4 ತಿಳ್ಕೊಳ್ಳಿ. ಈ ವಿಧಾನ ಪುಸ್ತಕದಲ್ಲಿ ವಿದ್ಯಾರ್ಥಿಗಳು ಸುಲಭವಾಗಿ ಯಾವ ರೀತಿ 6 ಅನುಪಾತಗಳನ್ನ ವಿವಿಧ ಕೋನಗಳು ಬರೆದು ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲು ಸೈನ್ ಹೇಳ್ತಾನೆ, ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ, ಸೈನ್ 90 ಡಿಗ್ರಿ. ಈ ರೀತಿಯಾಗಿ ನೋಡಿ, ಈ ರೀತಿ ಬಂದಿದ್ದನ್ನ ಸೈನ್ಗೆ 0ಗೆ 0 ಅಂತ ಹಾಕೊಳ್ಳಿ, 30ಕ್ಕೆ 1 ತಿಳ್ಕೊಳ್ಳಿ, 40ಕ್ಕೆ 2, 60ಕ್ಕೆ 3, 90ಕ್ಕೆ 4 ಅಂದ್ರೆ 0, 1, 2, 3, 4 ಅಂತ ತಿಳ್ಕೊಳ್ಳಿ. ಇದೆಲ್ಲದನ್ನು ಕೂಡ 4ರಿಂದ ಭಾಗಿಸ್ಬೇಕು. 4ರಿಂದ ಭಾಗಿಸಿದ್ರೆ 0/4, 1/4, 2/4, 3/4, 4/4. ಈ ಬಾಕ್ಸಿದ್ರೆ ನೋಡಿ, 0ರಿಂದ ಬಾಕ್ಸಿಗೆ ಬರಲ್ಲ, ಅಷ್ಟು ಬರುತ್ತೆ, 0ರಿಂದ ಬರ್ತಾ ಹೋಗುತ್ತೆ. 1ರಿಂದ 4 ಹಾಗೆ ಬರ್ಕೊಳ್ಳಿ, ಬಾಕ್ಸಲ್ಲಿ ಬರಲ್ಲ. 2 1 2 2 2 ಇದು 3/4 ಹಾಗೆ ಬಾಕ್ಸಲ್ಲಿ ಬರಲ್ಲ. ಎಷ್ಟು? 4ರಿಂದ 4 1 ಔಟ್ ಆಗುತ್ತೆ. ಇಷ್ಟು ಬಂದು ಬಾಕ್ಸಿಂದ 4ರಿಂದ ಬಾಕ್ಸಾಗ ಇದು ಅಷ್ಟಕ್ಕೂ ಕೂಡ ವರ್ಗಮೂಲ ಮಾಡಿ. ವರ್ಗಮೂಲ ಮಾಡಿದಾಗ ರೂಟ್ 0, ರೂಟ್ 1/4, ರೂಟ್ 1/2, ರೂಟ್ 3/4, ರೂಟ್ 1. ನೋಡಿ, ಈಗ ನೋಡಿ, ಈ ವರ್ಗಮೂಲವನ್ನು ತೆಗಿರಿ. 0 ವರ್ಗಮೂಲ ಎಷ್ಟು? 0 ವರ್ಗ ಆಗುತ್ತೆ. ಈಗ 1 ವರ್ಗಮೂಲ 1, 4 ವರ್ಗಮೂಲ 2. 1 ವರ್ಗಮೂಲ ಎಷ್ಟು? 1, 4 ವರ್ಗಮೂಲ ಎಷ್ಟು? 2. 1 ವರ್ಗಮೂಲ 1, 2 ವರ್ಗಮೂಲ ಇಲ್ಲ, ಹಾಗೆ ಬರ್ಕೊಳ್ಳಿ, 1/√2. 1 ವರ್ಗಮೂಲ 1, 2 ವರ್ಗಮೂಲ ಇಲ್ಲ, 1/√2 ಬರ್ಕೊಳ್ಳಿ. 3 ವರ್ಗಮೂಲ ಇಲ್ಲ, √3. 4 ವರ್ಗಮೂಲ ಎಷ್ಟು? 2. 2 4. ಇದು 1 1 2 4. 1 ವರ್ಗಮೂಲ ಎಷ್ಟು? 1. ನೋಡಿ, ಇವು ಸೈನ್ 0 ಡಿಗ್ರಿಗೆ 0, ಸೈನ್ 30 ಡಿಗ್ರಿಗೆ 2ನೇ 1, ಸೈನ್ 45ಗೆ √2ನೇ 1, ಸೈನ್ 60 ಡಿಗ್ರಿಗೆ 2ನೇ √3, ಸೈನ್ 90 ಡಿಗ್ರಿಗೆ 1. ಈ ರೀತಿಯಾಗಿ ಸೈನಿಗೆ ಬರೆಯೋದನ್ನ ತಿಳ್ಕೊಳ್ಬಹುದು. ಇದು ಈಸಿಯಾಗಿ ಬರ್ತಾ ಹೋಗುತ್ತೆ. ಇದರ ಆಧಾರದ ಮೇಲೆ, 1ರ ಆಧಾರದ ಮೇಲೆ ಉಳಿದಂತಹ ಈ 5 ಅನುಪಾತಗಳಿಗೆ ಯಾವ ರೀತಿ ಬರೆಯೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. 0, 1/2, 1/√2, √3/2, 1. ವಿದ್ಯಾರ್ಥಿಗಳೇ ನೋಡಿ, ಕೋಷ್ಟಕ ಸುಲಭ ನೆನ್ಪಿಟ್ಕೊಳ್ಬಹುದು. ಫಸ್ಟು 0 ಡಿಗ್ರಿ, 30 ಡಿಗ್ರಿ,
45 degree, 60 degree, 90 degree. ಸೈನ್ ಕೋನ ಎ ತಗೊಂಡ್ರೆ ಸೈನ್ ಎ, ನೆಕ್ಸ್ಟ್ ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ನೆಕ್ಸ್ಟ್ ಸೀಕೆಂಟ್ ಎ, ನೆಕ್ಸ್ಟ್ ಕೋಸಿಕೆಂಟ್ ಎ, ಕೋಸಿಕೆಂಟ್ ಎ. ಈ ರೀತಿಯಾಗಿ ಬರ್ಕೊಂಡ್ರೆ ಕೋಷ್ಟಕವನ್ನ ಈಸಿ ನೆನಪಿಟ್ಕೊಳ್ಳಿದ್ದೀನಿ. ಈಗ ನೋಡಿ ಸೈನಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರ ಆಧಾರದ ಮೇಲೆ ಗೊಂದಲ ಆದ್ರೂ ಉಳಿದ ಎಲ್ಲವನ್ನೂ ಬರೀಬಹುದು. ಆಗಲೇ ನಾನು ಗಣಿತೀಯ ಪ್ರಕಾರವಾಗಿ ಲಂಬ ತ್ರಿಭುಜವನ್ನು ತೆಗೆದುಕೊಂಡು ಯಾವ ರೀತಿ 45 ಡಿಗ್ರಿಗೆ 30 ಡಿಗ್ರಿಗೆ ಮತ್ತು 60 ಡಿಗ್ರಿ ಹೇಳ್ಕೊಟ್ಟಿದ್ದೆ. ಅದನ್ನು ಹೊರತಾಗಿ ಸುಲಭವಾಗಿ ಬರೆಯುವಂತ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕೋಷ್ಟಕ ಬರೆಯುವ ವಿಧಾನ ನೆನ್ಪಿಟ್ಕೊಂಡ್ಬಿಟ್ರೆ ಎಕ್ಸಾಮ್ ಅಲ್ಲಿ ಸುಲಭ ಮಾರ್ಕ್ಸ್ ಅಂತ ತೆಗಿಬಹುದು. ಸೈನ್ 0 ಎಂದೆಷ್ಟು? 0. ಸೈನ್ 30 ಎಂದೆಷ್ಟು? 1/2. ಸೈನ್ 45 ಅಂದ್ರೆ 1/√2. ಸೈನ್ 60 ಅಂತಂದ್ರೆ √3/2. ಸೈನ್ 90 ಅಂದ್ರೆ 1. ಇಲ್ಲಿ ಬಂದಂತ ಅಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳಂತೆ ಈಗ ಕಾಸಿಗೆ ಬರೀಬೇಕಾದ್ರೆ ಕಾಸ್ 0 ಡಿಗ್ರಿ, ಕಾಸ್ 30 ಡಿಗ್ರಿ, ಕಾಸ್ 45 ಡಿಗ್ರಿ, ಕಾಸ್ 60 ಡಿಗ್ರಿ ಮತ್ತು ಕಾಸ್ 90 ಡಿಗ್ರಿ ಇದಕ್ಕೆ ಬರೀಬೇಕು ಅಂತ ಹೇಳಿದ್ರೆ ಇದನ್ನ ಹೇಗೆ ಬರ್ಬೋದು ಅಂದ್ರೆ ಸೈನ್ ಅಲ್ಲಿ ಇರೋದನ್ನ ಈಗಿರೋದನ್ನ ನೋಡಿ 90 ಡಿಗ್ರಿ ಉಲ್ಟಾ ಮಾಡ್ಕೊಂತ ಬಂದ್ರೆ ಎಲ್ಲ ಅದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಇಲ್ಲಿ √3/2 ಇದು ಹಾಗೆ ಇರುತ್ತೆ. 1/√2 ಇದು 1/2 ಇದು 0. ಅಂದ್ರೆ ಸೈನ್ ಎ ಡಿಗ್ರಿ ಎಲ್ಲಿರುವಂತಹ ಅಂದ್ರೆ ಸೈನ್ 0 ಇರೋದನ್ನ ಎಷ್ಟು ಬರುತ್ತೆ? ಸೈನ್ ಕಾಸ್ 90 ಬರುತ್ತೆ. ಸೈನ್ 30 ಇರೋದಿಲ್ಲಿ ಬರುತ್ತೆ. ಸೈನ್ ಕಾಸ್ 60 ಬರುತ್ತೆ. ಸೈನ್ 45 ಕಾಸ್ 45 ಎರಡು ಸೇಮ್ ಇರ್ತಾ ಹೋಗುತ್ತೆ. ಸೈನ್ 60 ಇರೋದು ಕಾಸ್ 30 ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಟ್ಯಾನಿಗೆ ಬರೆಯೋದು ಹಾಗೆ, ಕಾಟಿಗೆ ಬರೆಯೋದು ಹಾಗೆ ಮತ್ತು ಸೀಕೆಂಟ್ ಮತ್ತು ಕೋಸಿಕೆಂಟ್ ತೀಟಗಳಿಗೆ ಕೋನಗಳನ್ನು ಬರೆಯೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಸೈನಿಗೆ ವಿಲೋಮ ಅಭಿಮುಖ ಭಾವವೇ ಪಾರ್ಶ್ವಭಾವು, ಅಭಿಮುಖ ಬೈ ವಿಕರ್ಣ. ಸೈನಿಕ ವಿಲೋಮ ಬರುತ್ತೆ, ಕೋಸಿಕೆಂಟ್ ಬರ್ತಾ ಹೋಗುತ್ತಲ್ವ. ಅದಕ್ಕೋಸ್ಕರ ಸೈನ್ ಅಲ್ಲಿ ಏನಿದೆಯೋ ಕೋಸಿಕೆಂಟ್ ಇಲ್ಲ ಅಂತ ವಿಲೋಮ ಆಗ್ತಾ ಹೋಗುತ್ತೆ. ಇದು 0 ಇದ್ರೆ ವಿಲೋಮ ಅಂತ ಹೇಳಿದ್ರೆ 0/1. 0/1 ಅಂತ ಹೇಳಿದ್ರೆ 1ರಿಂದ 0 ಭಾಗಿಸಿದ್ ಬರಲ್ಲ. 0/1 1ರಿಂದ 0 ಭಾಗಿಸಿದ್ ಬರಲ್ಲ. ಅದಕ್ಕೋಸ್ಕರ ವಿಲೋಮ ಅಂತ ಹೇಳಿದ್ರೆ 1/0 ಆಗುತ್ತೆ. 1/0 ಆಗುತ್ತೆ. 0 ಯಾವುದೇ ಸಂಖ್ಯೆ ಭಾಗಿಸ್ತಾ ಬರಲ್ಲ. ಅದನ್ನ ND ಬರೀಬಹುದು. ಅಂದ್ರೆ ನಾಟ್ ಡಿಫೈನ್ ಅಂತ ಬರೀಬಹುದು. ಇದೇನಾಗುತ್ತೆ? ND ಅಂತ ಆಗುತ್ತೆ. ನೆಕ್ಸ್ಟ್ 1/1 ಎರಡನೇ 1 ನಂಗೆ ಮಾಡಿದ್ರೆ ನೆಕ್ಸ್ಟ್ 1 ಇಂಟು ಎರಡನೇ 1 ಆಗುತ್ತೆ. ಅಲ್ಲಿಗೆ 2 ಆಗುತ್ತೆ. ಎಷ್ಟಾಗುತ್ತೆ? 2 ಆಗುತ್ತೆ. ಇದು 2. ಅದೇ ರೀತಿಯಾಗಿ ಇದನ್ನ ವಿಲೋಮ 1/√2
1 ಇಂಟು ವಿಲೋಮ ಮಾಡಿದ್ರೆ √2/1 ಆಗುತ್ತೆ. √2 ಅಲ್ಲಿಗೆ ಇದು √2 ಆಗುತ್ತೆ. ಇದು √2. ಇದೇ ರೀತಿಯಾಗಿ ಇದರ ವಿಲೋಮ √3/2 ವಿಲೋಮ ಅಂತ ಹೇಳಿದ್ರೆ 1 ಇಂಟು ವಿಲೋಮ ಮಾಡಿದಾಗ 2/√3 ಆಗುತ್ತೆ. ಅಲ್ಲಿಗೆ 2/√3 ಊಟ ಪಾಠ ಆಗುತ್ತೆ. 2/√3. ನೆಕ್ಸ್ಟ್ 1/1 ಒಂದೊಂದು ಭಾಗ ಬರುತ್ತೆ 1 ಎಷ್ಟು ಬರುತ್ತೆ 1 ಬರ್ತಾವ. ಈಗ ಕ್ವಶನ್ ಇರ್ತೈತಿ 1 ಬರ್ತಾವ ಅಲ್ವಾ. ಈ ರೀತಿಯಾಗಿ ಸೈನ್ ಥೀಟಾ ಗೊತ್ತಿದ್ರೆ ನಾವು ಬರಿಬೋದು ಕೊಸೈನ್ ಥೀಟಾ ಬರ್ತದೆ. ಈಗ ಕಾಸ್ ಥೀಟಾ ಗೊತ್ತಿದ್ರೆ ನಾವು ಬರಿಬೋದು ಸೆಕೆಂಡ್ ಥೀಟಾ ಬರೀಬೋದು. ಇದರ ವಿಲೋಮ ನೋಡಿ, ಇದರಲ್ಲಿರೋದು ಉಲ್ಟಾ ಕೊಟ್ಬಿಟ್ಟಾಗ್ತದೆ ಸೊನ್ನೆ. ಇದು 1, ಇದು 2/√3, ಇದು √2, ಇದು 2, ಇದು n. ಕಾಸ್ ಅಲ್ಲಿ ಏನಿರುತ್ತೆ ಸೆಕೆಂಡ್ ಅಲ್ಲಿ ಕೂಡ ಅದನ್ನ ವಿಲೋಮ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟ್ಯಾನ್ ಬಂದ್ರೆ ಕಾಟನ್ ಬರೀಬಹುದು. ಟ್ಯಾನ್ ಬರೆಯೋದು ಹೇಗೆ ಅಂತಂದ್ರೆ, ಟ್ಯಾನ್ ಅಂದ್ರೇನು? ಅದು ಮುಖ ಬಾವು ವಿಕರ್ಣ ಬಾಹು. ಟ್ಯಾನ್ ಅಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ. ಸೈನ್ ಅಂದ್ರೇನು? ಇಲ್ಲಿ ಅಭಿಮುಖ ಬಾಹು ವಿಕರ್ಣ, ಸಾರಿ ಇದು ಪಾರ್ಶ್ವಬಾಹು ಬರುತ್ತೆ. ಇಲ್ಲಿ ಪಾರ್ಶ್ವಬಾಹು ವಿಕರ್ಣ, ವಿಕರ್ಣ ಒಳಗೊಂಡ ಅಭಿಮುಖ ಬಾಹು ಪಾರ್ಶ್ವಬಾಹು ಈ ರೀತಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಟ್ಯಾನ್ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಅಥವಾ ಟ್ಯಾನ್ 0° ಅಂತ ಹೇಳಿದ್ರೆ ಸೈನ್ ಥೀಟಾ ಎಷ್ಟಿದೆ? ಇಲ್ಲಿ 0 ಇದೆ. ಕಾಸ್ ಥೀಟಾ ಎಷ್ಟಿದೆ? 1 ಇದೆ. ಎಷ್ಟು ಬರುತ್ತೆ? 0 ಬರುತ್ತೆ. ಟ್ಯಾನ್ ಎಷ್ಟು ಬಂತು? 0 ಆಯ್ತು. ಇದೇ ತರ ಟ್ಯಾನ್ 30 ತಗೊಂಡ್ರೆ ಇದು 0°. ಟ್ಯಾನ್ 30 ತಗೊಂಡ್ರೆ ಸೈನ್ 30 1/2, ಕಾಸ್ 30 √3/2, 1/2 ಇಂಟು 2/√3, 2 ಕ್ಯಾನ್ಸಲ್ ಆಗುತ್ತೆ. 1/√3. ಈಗ ಟ್ಯಾನ್ 30 ಅಂತಲ್ವಾ, ಎಷ್ಟು? ಟ್ಯಾನ್ 60°. ಟ್ಯಾನ್ 60° ಅಂತ ಹೇಳಿದ್ರೆ ಸೈನ್ 60°, ಟ್ಯಾನ್ 45°. ಸೈನ್ 45 ಇದೆ 1/√2, ಕಾಸ್ 45 ಇದೆ 1/√2, 1/√2 ಇಂಟು ಇದು ವಿಲೋಮ ಮಾಡಿದ್ರೆ √2/1 ಆಗುತ್ತೆ. ಅಂದ್ರೆ ಆವೃತ್ತಿ ಹೋಗುತ್ತೆ. ಇದೆಷ್ಟು? 1. ಇದು 1. ನೆಕ್ಸ್ಟ್ ಟ್ಯಾನ್ 60°. ಟ್ಯಾನ್ 60 ಅಂತ ಹೇಳಿದ್ರೆ ಸೈನ್ 60° ಎಷ್ಟಿದೆ? √3/2, ಕಾಸ್ 60°, 1/2, √3/2 ಇಂಟು 2/1. ಇನ್ನೊಂದು ಕ್ಯಾನ್ಸಲ್ ಆಗುತ್ತೆ. ಇನ್ನು √3 ಬರುತ್ತೆ. ಇದು √3. ನೆಕ್ಸ್ಟ್ ಲಾಸ್ಟ್ ಟ್ಯಾನ್ 90°. ಟ್ಯಾನ್ 90 ಅಂತಂದ್ರೆ ಸೈನ್ 90 ಕಾಸ್ 90. ಸೈನ್ 90 ಎಷ್ಟಿದೆ? 1, ಕಾಸ್ 90 ಎಷ್ಟಿದೆ? 0 ಇದೆ. 0 ಇಂದ 1 ಭಾಗಕ್ಕೆ ಬರಲ್ಲ. ಇದು ಎಂಡಿಂಗ್ ಬರಲ್ಲ, ನಾಟ್ ಡಿಫೈನ್ ಬರೀಬಹುದು. ಇದು ಎಂಡಿಂಗ್, ಇದು ಎಂಡಿಂಗ್. ಏನಾಗಿದೆ? ಟ್ಯಾನ್ ಅಲ್ಲಿ ಏನಿರುತ್ತೋ ಟ್ಯಾನಿಗೆ ಬಂದಂತ ಅನುಪಾತಗಳನ್ನೇ ವಿಲೋಮವಾಗಿ ತಿಳಿಸ್ಕೊಟ್ಬಿಡ್ತಾ ಇತ್ತು. ಯಾಕಂದ್ರೆ ಟ್ಯಾನ್ ವಿಲೋಮ ಯಾವುದು? ಕಾಟ ಆಗುತ್ತೆ. ಇದು ND ಬರೀರಿ, ಇಲ್ಲಿ √3 ಬರೀರಿ, 1 ಬರೀರಿ,
ಇನ್ನು ಇಲ್ಲಿ ಬರೀಬೇಕು 1/√3 ಸೆಂಟಿಮೀಟರ್. ನೋಡಿ ಇದಕ್ಕಿದು ವಿಲೋಮ, ಇದಕ್ಕಿದು ವಿಲೋಮ, ಸೈನಿಗೆ ಕೊಸೆಕೆಂಟ್ ವಿಲೋಮ, ಕಾಸಿಗೆ ಸೆಕೆಂಡ್ ವಿಲೋಮ. ಈ ರೀತಿಯಾಗಿ ವಿಲೋಮಗಳನ್ನು ನೆನಪಿಟ್ಕೊಂಡ್ರೆ ಸುಲಭವಾಗಿ ಪುಸ್ತಕವನ್ನು ಬರೆಯೋದನ್ನ ತಿಳ್ಕೊಬಹುದು. ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಸುಲಭ ಆಗುತ್ತೆ. ಇದು ಸ್ವಲ್ಪ ಕಷ್ಟ ಆಗಿರ್ಬೋದು. ಈಗ ಮುಂದಿನ ತರಗತಿಯಲ್ಲಿ ರೆಗ್ಯುಲರ್ ಕ್ಲಾಸ್ ನಡೆದಾಗ ಯಾವುದು ಸುಲಭ ಬರೆಯೋದಿಲ್ಲ ಅಂತ ಮತ್ತೊಂದ್ಸರಿ ಹೇಳ್ಕೊಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈಗ ಪುಸ್ತಕ ಬರೆಯೋದು ತಿಳ್ಕೊಂಡ್ರೆ ಇದರ ಆಧಾರದ ಮೇಲೆ ಮುಂದಿನ ತರಗತಿಯಲ್ಲಿ ಅಭ್ಯಾಸದ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲ ವಿದ್ಯಾರ್ಥಿಗಳು ಒಂದು